6 ತಿಂಗಳಿಗೆ ಒಂದು ಸಲ ಹಾಕೋ ಹೇರ್ ಡೈ, ವರ್ಷಕ್ಕೆ 2 ಸಲ. ಇದು ಏನಂತೀವಿ, ಹೋಮ್ ಮೇಡ್ ಆಯುರ್ವೇದಿಕ್ ಹೇರ್ ಡೈ, ನೋ ಕೆಮಿಕಲ್, ನೋ ಪ್ರಿಸರ್ವೇಟಿವ್. ಆಯಿತಾ, ನೆಕ್ಸ್ಟ್ ಪಾಯಿಂಟಿಗೆ ಬರ್ತೀನಿ. ಇದನ್ನು ಹಾಕ್ಕೊಂಡು ನಾನು ಏನಂದೆ, 6 ತಿಂಗಳಾದರೂ ಹೋಗಲ್ಲ ಈ ಹೇರ್ ಡೈ ಇದೆ. ಯಾವಾಗ ನೀವು ₹2 ಶ್ಯಾಂಪೂ ತೊಗೊಂಬಂದು ಕೆಮಿಕಲ್ ಬೇಸ್ಡ್ ಹಾಕಿ ಉಜ್ಜಿದ್ರೆ 2 ನಿಮಿಷವೂ ಇರೋಲ್ಲ ನಿಮ್ಮ ಹೇರ್ ಡೈ. ಸೊ ನಾನು ಆ್ಯಸ್ ಲಾಸ್ಟ್ ಟೈಮ್ ಹೇಳ್ದಂಗೆ ನೋಡಿ, ಈ ಹೇರ್ ಡೈಗೆ ಈ ಶ್ಯಾಂಪು ಹೇರ್ ಮಾಡಿಸಿದ್ದು. ಸೊ ನೀವು ಈ ಹೇರ್ ಡೈ ಹಾಕ್ಕೊಂಡು ಈ ಶ್ಯಾಂಪು ಹಾಕ್ಕೊಂಡ್ರೆ ನಿಮಗೆ 6 ತಿಂಗಳಿಗೆ ಒಂದು ಸಲ ಹೇರ್ ಡೈ ಬೇಕಾಗುತ್ತೆ. ನಂಬರ್ 1, ಯಾವುದೇ ಶ್ಯಾಂಪೂಲಿ ನಿಮಗೆ ಕೂದಲು ಕಪ್ಪಗಾಗೋಕ್ಕೆ ಯಾವ ರೆಮಿಡೀಸು ಇಲ್ಲ, ಯಾವ ಪ್ರಾಡಕ್ಟ್ಸು ಅವ್ರು ಹಾಕಲ್ಲ. ಬಟ್ ನನ್ನ ಶ್ಯಾಂಪೂಲಿ ಕೂದಲು ಕಪ್ಪಗೆ ಮಾಡೋದಕ್ಕೆ, ಕೂದಲು ದಟ್ಟವಾಗಿ ಬೆಳೆಯೋದಕ್ಕೆ, ಕೂದಲು ಏನಂತೀವಿ ಉದ್ದಕ್ಕೆ ಬೆಳೆಯೋದಕ್ಕೆ, ಹಿಮಾ ನಮ್ಗೆ ತುಂಬ ತೆಳ್ಳಗಿದೆ, ಒಂಥರ ಇದೇ ಇಲ್ಲ, ವಾಲ್ಯೂಮೇ ಇಲ್ಲ ಅಂತ ಹೇಳ್ತಾರೆ, ಅದಕ್ಕೆ ಪ್ರತಿಯೊಂದಕ್ಕೂ ರಾಮಬಾಣ, ಅದಕ್ಕೆ ಏನೇನು ಬೇಕೋ ಅಂಥ ವಸ್ತುಗಳನ್ನ ಹಾಕಿ ಮಾಡಿರೋ ಅದ್ಭುತವಾದ ಶ್ಯಾಂಪು. ನೆಕ್ಸ್ಟು, ಇವತ್ತಿನ ಶ್ಯಾಂಪೂಲಿ ಯಾವುದೇ ಪ್ರಿಸರ್ವೇಟಿವ್ ಇಲ್ಲ, ನೋ ಆ್ಯಡೆಡ್ ಎನಿ ಶ್ಯಾಂಪು ಬೇಸ್ ಎಕ್ಸೆಟ್ರಾ. ಶ್ಯಾಂಪು ಬೇಸ್ ಇಲ್ಲದೇ ಯಾವ ರೀತಿ ಶ್ಯಾಂಪು ಮಾಡಿದ್ಯಾ ನೀನು ಅಂತ ಅನ್ನೋರಿಗೆ ಇವತ್ತಿನ ವಿಡಿಯೋಲಿ ಶೇರ್ ಮಾಡ್ತಾಯಿದ್ದೀನಿ. ನೋಡಿ, 2-3 ತೊಟ್ಟು ಹಾಕ್ಕೊಂಡೆ ಶ್ಯಾಂಪು. ನೋಡಿ, ಇದು ಅದ್ಭುತವಾದ ನೊರೆ ಬರುತ್ತೆ. ಅದೇ ಅಲ್ಲಿ ನಾನು ಹೇಳ್ಕೊಟ್ಟಿರೋ ಟಿಪ್ಸು. ಓಕೆನಾ? ನೋಡಿ, ನಿಮ್ಮ ಶ್ಯಾಂಪು ಅಥವಾ ನಿಮ್ಮ ಹೇರ್ ಡೈ 6 ತಿಂಗಳಿರಬೇಕು ಅಂದರೆ ಈ ಥರ ಶ್ಯಾಂಪು ಬಳಸಬೇಕು. ಇನ್ನೊಂದು ಕೆಮಿಕಲ್ ಬೇಸ್ ₹2-3 ಇದೆಲ್ಲ ಸಿಕ್ಕೋದು ಹಾಕ್ಕೊಂಡ್ರೆ ಕೂದಲು ಇರಲ್ಲ, ಡೈಯು ಹಾಕ್ಕೊಂಡ್ರು ವೇಸ್ಟ್ ನಿಮಗೆ. ಸೊ ನೀವು ಕೆಮಿಕಲ್ಗೆ ಹೋಗಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ರಾಮಬಾಣ ಅಂತಲೇ ಹೇಳ್ತೀನಿ. ಸೊ ನಾನು ಅದಕ್ಕೆ ಏನಕ್ಕೆ ವೀಡಿಯೋ ಮಾಡಿದೆ ಅಂದರೆ, ಸುಮಾರು ಜನ ನನಗೆ ವಾಟ್ಸಪ್ಪಲ್ಲಿ ಕೇಳ್ತಾರೆ ಮಾಡಿ 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 ಅಂತ. ಸೊ ಅಂಥವ್ರಿಗೆ ಇವತ್ತಿನ ವೀಡಿಯೋ ಮಾಡಿದ್ದೀನಿ. ಸೊ ಈ ಅದ್ಭುತವಾದ ಹೇರ್ ಡೈನ ಈ ಅದ್ಭುತವಾದ ಶ್ಯಾಂಪೂನ ನೀವು ಮನೇಲಿ ಮಾಡ್ಕೊಳ್ಳಿ. ಮತ್ತೆ ರಿಪೀಟ್, ನನ್ನ ಶ್ಯಾಂಪೂ ಕೂದಲು ಬೆಳೆಯೋದಕ್ಕೆ, ಕೂದಲು ಕಪ್ಪಗಾಗೋಕ್ಕೆ, ಕೂದಲು ದಟ್ಟವಾಗಿ ಬೆಳೆಯೋದಕ್ಕೆ, ಹೇರ್ ಫಾಲ್ ಸ್ಟಾಪ್ ಮಾಡೋದಕ್ಕೆ, ಸ್ಪ್ಲಿಟ್ ಆ್ಯಂಡ್ ಸ್ಟಾಪ್ ಮಾಡೋದಕ್ಕೆ, ಬೇಗ ಬಿಳಿ ಕೂದಲು ಬರದೇ ಇರೋದಕ್ಕೆ 6-7 ಹೇಳಿದ್ದೀನಿ ಪಾಯಿಂಟ್ಸು. ಅಷ್ಟು ರಾಮಬಾಣ ವಿತ್ ಪ್ರೂವನ್ ನಾನು ಹೇಳಿದ್ದೀನಿ ಯಾವ್ದು ಹಾಕಿದ್ದೀನಿ ಅಂತ. ಸೊ ಒಂದ್ಸಲ ನೋಡ್ಕೊಂಬನ್ನಿ. ಓಕೆನಾ? ಇವತ್ತಿನ ವೀಡಿಯೋಲಿ ನಾನು ಲಾಸ್ಟ್ ಟೈಮ್ ನಿಮ್ಗೆ ಹೇರ್ ಡೈ ತೋರಿಸಿದ್ದೆ, ಒಂದು ಟಚಪ್ ಡೈ ತೋರಿಸಿದ್ದೆ, ಒಂದು ಹೇರ್ ಡೈ ತೋರಿಸಿದ್ದೆ. ನಾವಾಗ ಏನಂದೆ, ನೀವು ಹೊರಗಡೆದು ಶ್ಯಾಂಪೂ ತಂದು ₹2 ಹಾಕ್ಕೊಂಡ್ರೆ ಅದು 2 ದಿನ 2 ನಿಮಿಷ ಇರೋಲ್ಲ ನಿಮ್ಮ ಡೈ ಅಂತ ಹೇಳಿದೆ. ಸೊ ಇವತ್ತು ನನಗೆ ತುಂಬ ಆರ್ಡರ್ಸ್ ಇತ್ತು ಶ್ಯಾಂಪೂದು, ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಓಕೆ? ಸೊ ಇದರಲ್ಲಿ ಏನು ಸ್ಪೆಷಾಲಿಟಿ ಈ ಶ್ಯಾಂಪೂಲಿ? 2-3 ಥರ. ಇವತ್ತು ನಾನು ಮಾಡ್ತಿರೋದು ಆಮ್ಲಾ ಶ್ಯಾಂಪು, ಆಯಿತಾ? ವಿಟಮಿನ್ ಸಿ ಕೂದಲನ್ನು ಕಪ್ಪು ಮಾಡೋ ಆಮ್ಲಾ ಶ್ಯಾಂಪು, ಆಯಿತಾ? ಇವಾಗ ಇಲ್ಲಿ ನಾನು ಭೃಂಗರಾಜ ತೊಗೊಂಡಿದ್ದೀನಿ, ಕೂದಲನ್ನ ಕಪ್ಪಗೆ ಮಾಡೋದ್ರಲ್ಲಿ ಎತ್ತಿದ ಕೈ. ನೋಡಿ, ಇದು ಭೃಂಗರಾಜದ ಗಿಡನ ಒಣಗಿಸಿಟ್ಟಿರ್ತಾರೆ, ಆಯಿತಾ? ನೋಡಿ, ಒಂದು ಸಲ ಕ್ಲೋಸಪ್ ತೋರಿಸ್ತೀನಿ, ಆಯಿತಾ? ನೆಕ್ಸ್ಟು ರೀಟಾ. ಇವಾಗ ನಾನು ಶ್ಯಾಂಪು ಬೇಸ್ ಏನೂ ಹಾಕಲ್ಲ, ನೊರೆ ಬೇಕು, ಆಯಿತಾ? ಸೊ ರೀಟಾ, ಇವೆಲ್ಲ ಒಂದು ಪ್ರಮಾಣ. ರೀಟಾ ನಿಮ್ಗೆ ಗೊತ್ತಿದೆ, ಇದನ್ನು ಒಡೆದ್ಬಿಟ್ಟು ಹಾಕ್ತಾರೆ. ನಾನು ಆಮೇಲೆ ಮಾಡ್ತೀನಿ ಆ ಪ್ರೋಸೆಸ್ನ, ಸದ್ಯಕ್ಕೆ ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಸೀಗೆಕಾಯಿ, ಆಯಿತಾ? ಈ ರೀಟಾ ಸೀಗೆಕಾಯಲ್ಲೇ ನಿಮಗೆ ನೊರೆ ಬರುತ್ತೆ, ಆ ಟ್ರಿಕ್ಕು ಹೇಳ್ಕೊಡ್ತೀನಿ ನಾನು. ನೆಕ್ಸ್ಟು ಹೈಬಿಸ್ಕಸ್ಸು, ದಾಸವಾಳದ ಹೂಗಳು. ಇದಕ್ಕೆ ಇನ್ನೊಂದು ಸಪ್ರೇಟಾಗಿರೋ ಒಂದು ವಸ್ತು ಇದೆ, ಅದನ್ನು ಹೇಳ್ತೀನಿ ಏನು ಅಂತ. ಕುಟಾಣಿಗೆ ಈ ರೀಟನೆಲ್ಲ ಹಾಕೋತಾ ಇದ್ದೀನಿ. ಯಾಕೆಂದರೆ ಬೀಜ ತೆಗೆಯೋಕ್ಕೆ, ಬೀಜ ಸಮೇತ ಹಾಕಬಾರ್ದು. ಅದು ಕುದಿಸುವಾಗ ಬೀಜ ಬಿಡುತ್ತೆ, ಅದು ಬೇರೆ ವಿಷಯ. ಇಲ್ಲಿ ನಾವು ಬೇರೆ ಬೇರೆ ವಸ್ತುಗಳನ್ನ ಹಾಕ್ತೀವಲ್ವಾ, ಆಮೇಲೆ ಯಾಕೆ ಎಕ್ಸ್ಟ್ರಾ ಕೆಲಸ, ಒಂದೇ ಸಲ ನಾವು ಬೀಜ ತಗೊಂಬಿಡೋಣ. ಫ್ರೆಂಡ್ಸ್ ನೋಡಿ, ಇದು ಮಾಡುವಾಗ ಸ್ವಲ್ಪ ಘಾಟು ಬರುತ್ತೆ ನೋಡಿ, ಬೀಜಗಳೆಲ್ಲ ಈ ಥರ. ಇದು ವೇಸ್ಟು, ಈ ಬೀಜನ ಏನೂ ಮಾಡ್ಕೊಳಕ್ಕಾಗಲ್ಲ, ಆಯಿತಾ? ನೆಕ್ಸ್ಟು ಇದನ್ನು ತಗೊಂಡಿದ್ದೀನಿ, ಇದನ್ನು ಈ ಪಾತ್ರೆಗೆ ಹಾಕ್ತೀನಿ. ನಾನು ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಈ ಪಾತ್ರೆಗೆ ಹಾಕ್ತಾ ಇರೋದು, ಈ ಪಾತ್ರೆಗೆ ಮಾಡೋದಲ್ಲ, ಆಯಿತಾ? ನೆಕ್ಸ್ಟು ಇದಿಷ್ಟು ಹಾಕಿದ್ದೀನಿ. ಇದಕ್ಕೆ ನೋಡಿ, ಕೈ ಹಿಡಿಯಷ್ಟು ಬಾದಾಮಿ ಹಾಕ್ತಾಯಿದ್ದೀನಿ, ಆಯಿತಾ? ಯಾಕೆಂದರೆ ನರಿಷ್ಮೆಂಟ್ ಬೇಕು ಕೂದಲಿಗೆ, ಬುಡ ಗಟ್ಟಿ ಮಾಡಬೇಕು. ಇದಕ್ಕೆ ಇನ್ನೂ 1-2 ಐಟಮ್ ಬೀಳುತ್ತೆ, ಹೇಳ್ತೀನಿ. ಸೊ
ಆಮ್ಲ, ಸೀಗೆಕಾಯಿ, ರೀಟಾ, ಭೃಂಗರಾಜ, ಹೈಬಿಸ್ಕಸ್ಸು, ಬಾದಾಮಿ ಇಷ್ಟು ಹಾಕಿದ್ದೀನಿ. ಇದಕ್ಕೆ ಫ್ಲ್ಯಾಕ್ಸ್ ಸೀಡ್ಸ್ ಹಾಕ್ತೀನಿ. ಅಯ್ಯೋ, ಫ್ಲ್ಯಾಕ್ಸ್ ಸೀಡ್ಸು ಆ್ಯಂಟಿ ಆಕ್ಸಿಡೆಂಟ್ ಗಣಿ ಅಂತಲೇ ಹೇಳ್ಬೋದು ರೀ. ಇದು ಕೂದಲುಕೆಯಿಂದ ಹಿಡಿದು ಹೊಟ್ಟೆಗೆ ಹಾಕೊಳ್ಳೋವರೆಗೂ ಅಮೃತ. ಮುಖಕ್ಕಂತೂ ಬಿಡಿ, ನೆಕ್ಸ್ಟ್ ಲೆವೆಲ್ ಇದು. ಆಯಿತಾ, ಇವಾಗ ಫ್ಲ್ಯಾಕ್ಸ್ ಸೀಡ್ಸ್ ಹಾಕಿದೆ. ನಿಮ್ಮ ಕೂದಲು ಸುಮಾರು ಜನ ಹೇಳ್ತಾರಲ್ಲ, ಅಯ್ಯೋ ನನ್ನ ಕೂದಲು ಸ್ಪ್ಲಿಟೆನ್ಸ್ ಆಗುತ್ತೆ, ಗಟ್ಟಿಗೆ ಬೆಳೆಯೋದೇ ಇಲ್ಲ ಅಲ್ವಾ, ಕಂಪ್ಲೇಂಟು. ಸೊ ಅದಕ್ಕೆ ಮೆಂತ್ಯ. ಯಾವುದೇ ಇವಾಗ ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೂ ಫೌಂಡೇಶನ್ ಗಟ್ಟಿಗಿದೆ ತಾನೇ ಬಿಲ್ಡಿಂಗ್ ಸ್ಟ್ರಾಂಗಾಗಿ ಬರೋದು. ಸೊ ಫೌಂಡೇಶನ್ನ ರೆಡಿ ಮಾಡೋದಿದೆ. ಆಯಿತಾ, ನಿಮ್ಮ ಬುಡ ಆಯಿತಾ, ಅದನ್ನು ಗಟ್ಟಿ ಮಾಡೋದು. ಮತ್ತು ಕೂದಲನ್ನು ಕಪ್ ಮಾಡೋದಕ್ಕೆ ನಾನು ಏನೇನು ಹಾಕಿದ್ದೀನಿ, ಆಮ್ಲ ಹಾಕಿದ್ದೀನಿ, ಹೈಬಿಸ್ಕಸ್ ಹಾಕಿದ್ದೀನಿ, ಭೃಂಗರಾಜ ಹಾಕಿದ್ದೀನಿ ಅಲ್ವಾ. ನೆಕ್ಸ್ಟು ಇನ್ನೊಂದು ರಾಮಬಾಣ ಹಾಕ್ತೀನಿ ಕಪ್ಪುಗಾಗಕ್ಕೆ, ಬಾದಾಮಿ ಹಾಕಿದ್ದೀನಿ. ಬರೀ ಮುಖಕ್ಕೆ ಮಾತ್ರ ಬಾದಾಮಿ ಅಲ್ಲ, ಹೊಟ್ಟೆಗೆ ಮಾತ್ರ ಬಾದಾಮಿ ಅಲ್ಲ, ಕೂದಲಿಗೂ ಬಾದಾಮಿ ಹಾಕ್ತಾರೆ. ಸೊ ಕಪ್ಪು ಜೀರಿಗೆ. ನನ್ನ ಶ್ಯಾಂಪು ನಿಮಗೆ ಬರೀ ಅದು ಶ್ಯಾಂಪು ಆಗಿರಲ್ಲ, ಕೂದಲನ್ನ ಕಪ್ಪಗೆ ಮಾಡ್ತಾ ಹೋಗುತ್ತೆ. ಇದನ್ನೆಲ್ಲ ಕಲಿಸ್ಬಿಟ್ಟು ನಾನು ಪಾತ್ರೆಗೆ ಶಿಫ್ಟ್ ಮಾಡ್ತೀನಿ. ಆ ಪಾತ್ರೆ ಇದ್ರೇ ನಿಮಗೆ ನಾನು ಮಾಡೋ ಶ್ಯಾಂಪು ಎಫೆಕ್ಟಿವ್ ಆಗಿರುತ್ತೆ, ಕೂದಲು ಕಪ್ಪಗಾಗುತ್ತೆ, ನೀವು ಹಚ್ಚಿರೋ ಡೈ ಹೋಗಲ್ಲ. ನನ್ನ ಶ್ಯಾಂಪು ಬಳಸಿದ್ರೂ ಕೂದಲು ಬೆಳೆಯುತ್ತೆ. ಓಕೆನಾ. ಆ ಪಾತ್ರೆ ಏನು ಅಂತ ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್. ನಾನು ಹೇಮಾ. ಈ ಪಾತ್ರೆನ ಏನು ಮಾಡ್ತೀನಿ ಗೊತ್ತಾ, ಈಗ ಸದ್ಯಕ್ಕೆ ಇನ್ನೊಂದು ಆರ್ಡ್ರ್ ಮಾಡಿದ್ದೀನಿ ಫ್ರೆಂಡ್ಸ್. ನನಗೆ ಗೊತ್ತಿರಲಿಲ್ಲ ಶ್ಯಾಂಪುಗೆ ಇಷ್ಟೊಂದು ಡಿಮ್ಯಾಂಡ್ ಬರುತ್ತೆ ನನಗೆ ಅಂತ. ಸೊ ಒಂದು ದೊಡ್ಡ ಕಬ್ಬಣದ ಬಾಣಲೆ ಆರ್ಡ್ರ್ ಮಾಡಿದ್ದೀನಿ. ಹೋಗಿ ತೊಗೊಳೋದಕ್ಕೆ ಟೈಮ್ ಇಲ್ಲ. ಸೊ ನನ್ನ ಹತ್ರ ಮೆಹಂದಿ ಕಲಿಸೋದಿದೆಯಲ್ಲ, ಸೊ ಇದು ಬಳಸೋ ಒಂದೊಂದು ಪದಾರ್ಥದಲ್ಲೂ ಅರ್ಥ ಇರುತ್ತೆ. ಆಮೇಲೆ ಕ್ವಾಲಿಟಿಗೆ ನಾನು ತುಂಬ ಪ್ರಾಮುಖ್ಯತೆ ಕೊಡ್ತೀನಿ. ಕ್ವಾಲಿಟಿ ಆಯಿತಾ. ಕಬ್ಬಣದ ಬಾಣಲಿ ಅಂದರೆ ಕಬ್ಬಣದ ಬಾಣಲಿನೇ ಆಯಿತಾ. ಇದು ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ನಾನು ಕಬ್ಬಣದ ಬಾಣಲಿ ಬೇಡ ಪಾತ್ರೆಲೇ ಮಾಡಿ ಅಂತ ಹೇಳ್ಬೋದಾಯಿತು. ಇಲ್ಲ, ಮನೇಲಿ ಮಾಡ್ಕೊಳ್ಳೋರು ದಯವಿಟ್ಟು ಈ ಥರ ಸ್ಟೆಪ್ನ ಫಾಲೋ ಮಾಡಿ. ಕಬ್ಬಣದ ಬಾಣಲಿ ಯಾಕೆ ಅಂದರೆ ನೋಡಿ, ಇಲ್ಲಿ ಆಮ್ಲ ಹಾಕಿದ್ದೀನಿ, ಅದು ರಿಯಾಕ್ಟ್ ಆಗುತ್ತೆ. ಎಲ್ಲಿ? ಐರನ್ಗೆ. ವಿಟಮಿನ್ ಸಿ ಐರನ್ ರಿಯಾಕ್ಟ್ ಆದಾಗ ಏನಾಗುತ್ತೆ ನಾನು ಹೇಳೋದು ಬೇಡ, ನಿಮಗೆ ಗೊತ್ತಿದೆ. ಸೊ ನಾನಿವಾಗ ಮಾಡ್ತಿರೋದು ಶ್ಯಾಂಪು. ಬರೀ ಶ್ಯಾಂಪು ಅಂತ ಮಾಡಿ ಕೊಟ್ಬಿಡೋದಲ್ಲ ಮುಖ್ಯ. ನಾವು ಹೇಳಿರೋ ಹೇರ್ ಡೈ ಅವ್ರು ಯೂಸ್ ಮಾಡಬೇಕಾದ್ರೆ ನಾವು ಹೇಳ್ಕೊಡೋ ಶ್ಯಾಂಪೂನೂ ಅವ್ರು ಯೂಸ್ ಮಾಡಬೇಕು. ಆಮೇಲೆ ಕೆಮಿಕಲ್ ಡೈ ಥರ ದಯವಿಟ್ಟು ಅಷ್ಟೊಂದು ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡಬೇಡಿ. ನಾನು ಅದನ್ನು ವೀಡಿಯೋಲೇ ಹೇಳ್ಬಿಡ್ತೀನಿ, ಕ್ಲಿಯರಾಗಿ ಹೇಳ್ಬಿಡ್ತೀನಿ ಆಯಿತಾ. ನಾನು ನಿಮಗೆ ಗೊತ್ತಿದೆ, ಕೆಮಿಕಲ್ ಹೇರ್ ಡೈ ಪೆನಿಟ್ರೇಟ್ ಆದರೆ ಕ್ಯಾನ್ಸರ್ ಅಂತ ಭಯಾನಕ ಕಾಯಿಲೆ ಬರುತ್ತೆ ಅಂತ ಪ್ರೂವನ್, ನಾನು ಹೇಳ್ತಿಲ್ಲ ಅದು ಆಯಿತಾ. 6 ರಿಂದ 8 ಗಂಟೆ ಕಾಲ ಚೆನ್ನಾಗಿದು ನೆನೆಬೇಕು. ಆಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಕಂಪ್ಲೀಟಾಗಿ ನಾನು ಹೇಳಿದ ಟೈಮು ನೋಡಿ ಬಿಟ್ಕೋಬೇಕು ಕಲರು. ಓಕೆನಾ. ತಟ್ಟೆನೇ ಕಲರ್ ಚೇಂಜ್ ಆಗಿದೆ ನೋಡಿ. ಓಕೆ, ಈಗ ಇದನ್ನು ಕುದಿಯೋಕೆ ಇಡ್ತೀನಿ. ಚೆನ್ನಾಗಿ ಕುದ್ದು ಆ ನೀರೆಲ್ಲ ಇಂಬ್ರಿಕೊಳ್ಳುತ್ತೆ. ಆಮೇಲೆ ನೆಕ್ಸ್ಟ್ ಸ್ಟೆಪ್ ಹೇಳ್ತೀನಿ. ನಾನು ಯಾವುದೇ ರೀತಿಯಾದ ಶ್ಯಾಂಪು ಬೇಸ್ ಹಾಕಿಲ್ಲ ಅಂದರೂ ನೊರೆ ಬರ್ತಿದೆ. ನಿಮ್ಮ ಎದುರಿಗೆ ಶೇರ್ ಮಾಡಿದೆ ನಾನು ಏನೇನು ಯೂಸ್ ಮಾಡಿದ್ದೀನಿ ಅಂತ. ಓಕೆನಾ. ಸೊ ಇದು ಚೆನ್ನಾಗಿ ಕುದೀಲಿ. ಇದು ಕುದ್ದು ಇಮ್ರಕೋಬೇಕು. ಓಕೆನಾ. ಅಲ್ಲಿವರೆಗೂ ಚೆನ್ನಾಗಿ ಕುದೀಲಿ. ಇದು ನಿಮಗೆ ಎಷ್ಟು ನೊರೆ. ಓಕೆನಾ. ಜಸ್ಟ್ 5 ಮಿನಿಟ್ಸು ಫುಲ್ಲು ನೊರೆ ತುಂಬ್ಕೊಂಡಿದ ಮೇಲೆ ಈಗ ಒಂದು ದೊಡ್ಡ ಅಗಲವಾದ ಪಾತ್ರೆನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಅದನ್ನು ಹಾಕ್ತಾಯಿದ್ದೀನಿ. ಮತ್ತು ಇದು ಸೆಕೆಂಡ್ ಟೈಮ್ ಇನ್ನೊಂದು ಸಲ ಇದಕ್ಕೆ ನೀರು ಹಾಕಿಡ್ತೀನಿ ಆಯಿತಾ. ಯಾಕಂದರೆ ಇನ್ನೂ ಸತ್ವ ಇದೆ ಅದರಲ್ಲಿ. ಫಸ್ಟ್ ಟೈಮ್ ಮಾಡಿದಾಗ ಇಷ್ಟು ಬಂದಿರುತ್ತೆ ಆಯಿತಾ. ನೆಕ್ಸ್ಟು ಇನ್ನು ಸೆಕೆಂಡ್ ಟೈಮ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ವಾಟರ್ನ ಡ್ರೈನ್ ಮಾಡಿ ನೋಡಿ. ಈ ಥರ ಪ್ರೆಸ್ ಮಾಡಿಕೊಂಡ್ರೆ ಅದೇನೇನಿದೆಯೋ ಸತ್ವ ಎಲ್ಲ ಬಂದುಬಿಡುತ್ತೆ. ಅಥವಾ ಒಂದು ಬಟ್ಟೆಯಲ್ಲಿ ನೀವು ಟೈಟಾಗಿ ಇದು ಮಾಡ್ಕೊಳ್ಬೋದು. ಬಿಸಿ ಇರುತ್ತೆ. ಇದು ಕಂಪ್ಲೀಟಾಗಿ ಆರಬೇಕು. ಆರಿದ್ಮೇಲೆ ನೆಕ್ಸ್ಟ್ ಪ್ರೊಸೆಸ್ ಹೇಳ್ತೀನಿ. ಈಗ ಕಂಪ್ಲೀಟಾಗಿ ಆರಿದೆ.
ಯಾವ ರೀತಿ ನೊರೆ ಬರುತ್ತೆ ನೋಡಿ. ಜಸ್ಟ್ ಈ ಥರ ನೀವು ಒಂದು 5 to 6 ಮಿನಿಟ್ಸ್ ಮಾಡ್ತಾನೆ ಇರಬೇಕು. ಈ ಥರ ಒಂದು ಸೌಟ್ ತೊಗೊಳ್ಳಿ ನೋಡಿ ನೊರೆ ಹೆಂಗೆ ಫಾರ್ಮ್ ಆಗುತ್ತೆ ಅಂತ ನಿಮ್ಗೆ ಕಾಣ್ತಾ ಇದೆಲ್ಲ. ಇದರಲ್ಲಿ ಯಾವುದೇ ರೀತಿಯಾದ ಪ್ರಿಸರ್ವೇಟಿವ್ ಇಲ್ಲ. ಯಾರಿಗಾದ್ರೂ ಗೊತ್ತಿದ್ರೆ ಹೇಳಿ ಹೆಂಗೆ ಬರ್ತಿದೆ ಈ ನೊರೆ ಅಂತ. ನಾನು ವಿಡಿಯೋ ಮಾಡಬೇಕಾದ್ರೆ ಹೇಳಿದೆ, ನಿಮಗೆ ಹಿಂಟ್ ಕೊಟ್ಟೆ. ಸೊ ನೋಡಿ, ಇದನ್ನು ನೋಡಿ ಎಷ್ಟು ನೊರೆ ಬರ್ತಿದೆ ಅಂತ. ನಾವೊಂದು ಚಿಕ್ಕ ಇದಕ್ಕೆ ಹಾಕ್ಕೊಳ್ತೀನಿ, ಯಾಕಂದರೆ ಇದೆಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಹೋಗುತ್ತೆ. ಸೊ ನಾವು ಅದನ್ನು ಟಚ್ ಮಾಡೋದು ಬೇಡ. ನೋಡಿ ನೋಡಿ ಫ್ರೆಂಡ್ಸ್, ನೋಡಿ ಹೆಂಗೆ ಬರ್ತಿದೆ ಅಂತ ನಮ್ಮ ಶಾಂಪೂಲಿ. ನೋಡಿದ್ರಾ? ಸೊ ಅಷ್ಟು ಅದ್ಭುತವಾದ ಶ್ಯಾಂಪು, ಹೋಮ್ ಮೇಡ್ ಶ್ಯಾಂಪು. ಈ ಥರ ಮಾಡಿಕೊಂಡಾಗ ನಿಮಗೆ ಹೇರ್ ಡೈ ನೀವೇನು ಹಾಕ್ಕೊಳ್ತೀರೋ ಅದು ಇರುತ್ತೆ. ಓಕೆನಾ? ಇವತ್ತಿನ ವೀಡಿಯೋ ಹೋಗೋಣ ಬನ್ನಿ. ವೆಲ್ಕಮ್ ಟು ಹಿಮಾ ನಾಗರಾಜ್ ಬ್ಲಾಗ್ಸ್. ನಾನು ಹಿಮಾ. ರೀತಿ ನೊರೆ ಬರುತ್ತೆ ಪ್ಲಸ್ ಯಾವ ರೀತಿ ಮಾಡಿದೆ ಅಂತ ಇವತ್ತಿನ ವೀಡಿಯೋ ನಾನು ನಿಮ್ಮ ಜೊತೆ ಶೇರ್ ಮಾಡಿದೆ. ಇನ್ನೇನೋ ಡೌಟ್ಸ್ ಕ್ಯೂರಿಯಸ್ ಲೆಟ್ ಮೀನು. ಹೊಸಬರು ಯಾರಾದರೂ ಫಸ್ಟ್ ಟೈಮ್ ಹಿಮಾ ನಾಗರಾಜ್ ಚಾನಲ್ ವಿಸಿಟ್ ಮಾಡಿ ದಯವಿಟ್ಟು 3 ಡಾಟ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಹೋಗಬಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.